ಕರೆಕ್ಟ್. ಅಂದಾಗ ಇವರಿಬ್ಬರೊಳಗೆ ಯಾರು ಪ್ರಾಮಾಣಿಕರು? ಇವ್ರು ನೋಡ್ರಿ, ನೀವು ಮೋದಿಯವ್ರ ಭಾಷಣ ಕೇಳಿದ್ರೆ ಒಂದೇನೋಪ್ಪ, ಇವರು ಕರ್ನಾಟಕದಿಂದ ಇವತ್ತು ಕೇರಳದವ್ರು ಹೊಂಟಿದ್ದಾರೆ, ನಮ್ಮ ಪಾಲು ನಮ್ಗೆ ಕೊಡ್ರಿ, ನಾಳೆ ಮತ್ತು ವೆಸ್ಟ್ ಬೆಂಗಾಲ್ದವ್ರು ಹೋಗ್ತಾರೆ, ನಮ್ಮ ಪಾಲು ನಮ್ಗೆ ಕೊಡ್ರಿ, ಮುಂದಿನ ಮತ್ತೆ ಯಾರು ಹೋಗ್ತಾರೆ ಅವರು. ಆ್ಯಕ್ಚುಲಿ ದಕ್ಷಿಣ ಭಾರತದ ರಾಜ್ಯಗಳು ಅವ್ರ ಕಡೆಯಿಂದ 100 ರೂಪಾಯಿ ತೊಗೊಳೋದು, ಅವ್ರು ಹೊಳೆ 13 ರೂಪಾಯಿ 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ಹೆಂಗೆ ರೀ? ತೆರಿಗೆ ತೊಗೊಳ್ತೀರಿ ನಾವು 100 ರೂಪಾಯಿ, ನಮ್ದು ಲಾಭ ತೊಗೊಳ್ರಿ, ಮತ್ತು ನಮ್ಗೆ 12 ರೂಪಾಯಿ ಕೊಟ್ಟರೆ ಹೆಂಗೆ ನಮ್ಮ ಬದುಕು ಹಿಡಿಬೇಕು ರೀ? ಯಾಕೆ ಹೇಳ್ಕೊಳ್ಳಿದ್ದು ಪಾಲಿಸ್ಟರ್ ಅಂತಂದ್ರೆ ಏನದು? ಆ್ಯಕ್ಚುಲಿ 15ನೇದು ಮತ್ತು 16ನೇ ಹಣಕಾಸು ಆಯೋಗದೊಳಗೆ 60% ಕೇಂದ್ರಕ್ಕೆ ಹೋದರೆ 40% ಸ್ಟೇಟಿಗೆ ಬರಬೇಕು. 40% ಕೊಟ್ಟರೆ ಮತ್ತು ಇವ್ರ್ಯಾಕೆ ಜಗಳಕ್ಕೆ ಹೋಗ್ತಾರೆ, ಕೇಳ ಹೋಗ್ತಾರಲ್ಲೇ. ಕರೆಕ್ಟು. ಇವ್ರ ರೆಕಾರ್ಡ್ ಅಲ್ವ? 40% ಕೊಟ್ಟರೆ ಅಭಿವೃದ್ಧಿ ಆಗ್ತಿದ್ದೆ ಅವ್ರದ್ದು. ಮತ್ತು 10% ಬಿಟ್ಟುಕೊಡಲ್ಲ, ಪ್ರತಿಯೊಂದು ರಾಜ್ಯದಿಂದ 10% ಎಕ್ಸ್ಟ್ರಾ ಬಿಟ್ಟುಕೊಡ್ತಾ ಇದ್ದಾರೆ. ಟೋಟಲ್ 60 ರಾಷ್ಟ್ರ ಮಟ್ಟದಲ್ಲಿ 60% ಬರ್ತದೆ. ಅದರಲ್ಲಿ ನೀವು ರೋಡ್ ಮಾಡಿಕೊಡ್ರಿ, ಮತ್ತೇನು ಮಾಡಿರಿ, ರೈಲ್ವೆಗಳನ್ನ ಏರಿಸ್ರಿ, ವಿಮಾನ ಹಾರಿಸ್ರಿ, ಆ ದುಡ್ಡಿನೊಳಗೆ ಮಾಡಲಿ. ನೀವು ಏನು ನಿಮ್ಮಲ್ಲಿ 93 ನಮ್ಮ 3 ಲಿಸ್ಟ್ ಮಾಡ್ತೀವಿ ನಾವು. ಒಂದು ಸೆಂಟ್ರಲ್ ಲಿಸ್ಟು, 2ನೇದು ಸ್ಟೇಟ್ ಲಿಸ್ಟು, 3ನೇದು ಕನ್ಕರೆಂಟ್ ಲಿಸ್ಟ್ ಅಂತ. ಸೆಂಟ್ರಲ್ ಲಿಸ್ಟ್ 93 ಸಬ್ಜೆಕ್ಟ್ ಅದಾವೆ, ಅವಕ್ಕೆ ಅವ್ರು ಖರ್ಚು ಮಾಡುವಂಥವು ಅದಾವೆ. ಇವು ಉದಾಹರಣೆ ಡಿಫೆನ್ಸ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ವಿಮಾನ ಆಗಿರ್ಬೋದು, ಇವುಗಳಿಗೆಲ್ಲ ಅವ್ರು ಖರ್ಚು ಮಾಡುವಂಥದ್ದು ಇರ್ತದೆ. ಅದಕ್ಕೆ ಅವ್ರಿಗೆ 60% ಕೊಡ್ತಾರೆ ರೀ. ಮುಂದೆ ಉಳಿದು ಶಿಕ್ಷಣ, ಕೃಷಿ, ಇನ್ನು ಕೆಲವೊಂದಿಷ್ಟು 2 ಥರ ಅದಾವೆ. ಕನ್ಕರೆಂಟ್ ಲಿಸ್ಟ್ ಅಂತೀವಿ ನಾವು. ಅದರಿಂದ ವಿಶೇಷ ಹೆಚ್ಚಿಗೆ ಸಹಕಾರ ಪದ್ಧತಿ ಇವು ಸ್ಟೇಟ್ದಾಗ ಅದಾವೆ. ಅವಾಗ ಸ್ಟೇಟ್ದವ್ರು ಖರ್ಚು ಮಾಡೋದು, ಎಜುಕೇಷನ್ ಸ್ಟೇಟ್ ಖರ್ಚು ಮಾಡೋದು. ಅವ್ರು 40% ಕೊಡ್ಬೇಕಲ್ರಿ. ಅವ್ರ ಎಜುಕೇಷನ್ ಆಗ್ಬೇಕು, ಮಕ್ಕಳಿಗೆ ಎಲ್ಲ ಆಗಬೇಕು, ಅಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು. ಸ್ಟೇಟಿಂದಾಗ 40% ಕೊಡ್ಬೇಕಾಗ್ತದೆ. ನೀವು ಒಂದು 100 ರೂಪಾಯಿ ತೊಗೊಂಡು ಅದರ ನೀವು ಬರೀ 12 ಪೈಸೆ ಕೊಟ್ಟರೆ, ಒಂದು 100 ರೂಪಾಯಿದಾಗ 12 ರೂಪಾಯಿ ಕೊಟ್ಟರೆ ಕರ್ನಾಟಕ ಅಭಿವೃದ್ಧಿ ಹೆಂಗಾಗ್ತದೆ? ಇದನ್ನು ಕೇಳಿದ್ರೆ ದೇಶ ಹೊಡೆಯಾಗೈತಿರಿ ನೀವು ಅಂತಂದ್ರೆ ಏನಂತಾರೆ ಅರ್ಥ? ದೇಶ ಬಡಿತಾರೆ ರೀ, ನಮ್ಗೆ ತಿಳಿಲಿಲ್ಲ ದೇಶ ಆಗಿ ಹೊಡಿಬೇಕಂತೇಳಿ. ಮತ್ತು ಬಡಿದಿದ್ರೆ ಯಾರು ತಪ್ಸೋಕ್ಕಾಗೋದಿಲ್ಲ. ಇಂಥ ಜನ ಹೆಚ್ಚಾಗಿನ ದೇಶ ಹೊಡೆದು ಒಂದು ಕಡೆ ಇದು ಹಿಂದೂ ಮೂಲಭೂತವಾದಿಗಳು, ಇನ್ನೊಂದು ಕಡೆ ಮುಸ್ಲಿಂ ಮೂಲಭೂತವಾದಿಗಳು, ಅವರು ತಿಕ್ಕಾಲದಿಂದಾಗ ದೇಶ ಹೊಡೆದು ಹೋಗ್ತದೆ. ಇವತ್ತು ಇದು ಹಂಗಾಗಿರ್ತದೆ ಅಲ್ರಿ. ಅವ್ರು ಸ್ಟೇಟದವ್ರು ಕೊಡ್ರಿ, ಇವತ್ತು ವೆಸ್ಟ್ ಬೆಂಗಾಲ್ದವ್ರು ಕೇಳಾಕಿದ್ದಾರೆ, ಅದು ಸ್ಟೇಟ್ ದೇಶ ಹೊಡ್ಯಾಕೆ ಕೊಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಈಗ ಪಂಜಾಬ್ದಾಗ ಅಲ್ಲೇ ಭಗವಂತ ಮಾನ ಹೇಳ್ತಾ ಇದ್ದಾರೆ, ಹೌದು ನಮ್ಗೆ ಇದು ತೊಗೊಂಡು ಹೆಚ್ಚು ತೊಗೊಂಡು ನಮ್ಗೆ ಕಡಿಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಂದ್ರೆ ಅವರು ದೇಶ ಹೊಡ್ಯಾಕೆ ಕೊಟ್ಟಿರೋ. ಆಗ ಪಶ್ಚಿಮ ಭಾರತದ ಬೇರೆ ಆಗ್ಯದ, ಉತ್ತರ ಭಾರತದ ಬೇರೆ ಆಗ್ಯದ, ದಕ್ಷಿಣ ಭಾರತದ ಬೇರೆ ಆಗ್ತದೆ.